ಈಗ ಟಿವಿನಲ್ಲಿ ಯಾವತ್ತು ಹೇಳಮ್ಮ ಪ್ರಜಾವಾಣಿ ಯಾವ್ದಂತ ಇದು ನೋಡು ಪ್ರಜಾವಾಣಿ ನೋಡು ತಾಯಿನೇ ಜಾಸ್ತಿ ಮಾಡೋದು. ತಂದೆ ಏನಾಗುತ್ತೆ ಹೊರಗಡೆ ಕೆಲಸ ಅದು ಇದು ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ ತಾಯಿಯವರಿಗೆ. ಆದರೆ ಜಾಸ್ತಿ ಅವ್ರಿಗೆ ಮನೆ ಮಕ್ಕಳಿಗೆ ಜಾಸ್ತಿ ಟ್ರೈನಿಂಗ್ ಕೊಡೋದು ಮನೆಯನ್ನ ಅವ್ರ ತಾಯಿನೇ. ಸೊ ಅದಕ್ಕೆ ಎಲ್ಲರಿಗೂ ಇದೊಂದು ಸೋಷಿಯಲ್ ಕಾಸ್ ಏನಂದರೆ, ಸೊ ಎಲ್ಲರಿಗೂ ತಂದೆ ತಾಯಿಯನ್ನು ಸಪೋರ್ಟ್ ಮಾಡಿ ಅವ್ರಿಗೆ ಮಕ್ಕಳಿಗೆ ಬೆಳವಣಿಗೆ ಮಾಡಿಸ್ಕೊಡ್ಬೇಕು. ಇಂಥದ್ದೊಂದು ನಮ್ಮದು ಅಕಾಡೆಮಿ ಅಂತ ಒಂದಿದೆ, ಸೂಪರ್ ಬ್ರೈನ್ಸ್ ಅಂತ ಹೇಳಿ. ಸೊ ಅದರಲ್ಲಿ ತುಂಬ ಜನ ಆಲ್ರೆಡಿ ಟ್ರೈನಿಂಗ್ ತೊಗೊಂಡಿದ್ದಾರೆ, ಎಷ್ಟೋ ಜನಕ್ಕೆ ಉಪಯೋಗ ಆಗಿದೆ. ಅದು ಅಂತ ಅಲ್ಲ, ಬಟ್ ಸೋಷಿಯಲ್ ಕಾಸ್ ಎಲ್ಲ ತಮ್ಮ ಪೇರೆಂಟ್ಸ್ ತಮ್ಮ ಮನೆಯಲ್ಲಿ ಮಾಡಿದ್ರೆ ತಮ್ಮ ಮಕ್ಕಳು ಬುದ್ಧಿಮಟ್ಟ ಜಾಸ್ತಿ ಆಗುತ್ತೆ ಅಂತ ಹೇಳಿ ನಾನು ಅಷ್ಟೇ ಹೇಳ್ತೇನೆ. ಅಲ್ಲ, ನಿಮ್ಮ ಮಗಳ ಬಗ್ಗೆ ನಮ್ಮ ಮಗಳ ಬಗ್ಗೆ ಹಾಕಿದ್ದೊಂದು ಸ್ವಲ್ಪ ಗ್ರಾಸ್ಪಿಂಗ್ ಎಬಿಲಿಟಿ ಜಾಸ್ತಿ ಇದೆ. ಆಮೇಲೆ ಅವ್ರ ತಾಯಿಯವ್ರದ್ದು ಟ್ರೈನಿಂಗ್ ಮುಂಚೆಯಿಂದ ಕೊಡ್ತಾಯಿದ್ರು. ಸೊ ಅದಕ್ಕೆ ಅವ್ರಿಗೆ ಅನ್ನಿಸ್ತು, ಇಲ್ಲ ನಮ್ಗೆ ಕೊಟ್ಟರೆ ಒಳ್ಳೇದಾಗುತ್ತೆ ಅಂತ ಹೇಳಿ ಅವರು ಟ್ರೈ ಮಾಡ್ತಾ ಹೋದರು. ಸೊ ಅದಕ್ಕೆ ಅವ್ರಿಗೆ ಏನಾಯಿತು, ಅದಕ್ಕೆ ಅಕ್ಕಿನೂ ಆ ಥರ ಸ್ಪಂದನೆ ಮಾಡೋದಕ್ಕೆ ನಮಗೂ ಒಂದು ಈ ಥರ ಅಕ್ಕಿದೊಂದು ಇನ್ನರ್ ಅಬಿಲಿಟಿ, ಅದಕ್ಕಿಂದೇನು ಒಳಗಿಂದ ಏನು ಮಾಡ್ಬೋದು ಸಾಮರ್ಥ್ಯ ಇದೆ ಅಂತ ಹೇಳಿ ಸೊ ಅದು ತೋರಿಸ್ಕೊಟ್ಲಕ್ಕಿ. ಸೊ ಅದಕ್ಕೆ ಈ ಥರ ಮಾಡಿ ನಾವು ತೋರಿಸ್ತಾ ಇದ್ದೀವಿ. ಈ ಮಗುಗೆ ಫುಡ್ಡಿನ ವಿಷಯದಲ್ಲಿ ಯಾವ ಥರ ನೀವೇನಾದ್ರು ಆಯ್ಕೆಗಳು ಇದೆಯಾ? ಅದಕ್ಕೆ ಹೇಗೆ? ಫುಡ್ ಏನಿಲ್ಲ ಸರ್, ಏನು ತಿಂತಾಳೆ ಕೊಡ್ಬೋದು, ಅದೇನು ಪ್ರಾಬ್ಲಮ್ ಇಲ್ಲ. ಫುಡ್ಗೆ ಟ್ಯಾಲೆಂಟಿಗೆ ಟ್ರೈನಿಂಗಿಗೆ ಅದೇನು ಸಂಬಂಧ ಬರಲ್ಲ. ಸೊ ಫುಡ್ ಹಾಗೆ ನೋಡ್ಬೇಕಂದ್ರೆ ಅವ್ರು ತಿನ್ನೋದು ಭಾಳ ಕಡಿಮೆನೇ, ಜಾಸ್ತಿ ಇನ್ನೂ ತಿನ್ನಲ್ಲ. ಬಟ್ ಫುಡ್ ಮ್ಯಾಟ್ರ್ ಆಗಲ್ಲ ಸರ್, ಆಕ್ಟಿವಿಟಿ ಮ್ಯಾಟ್ರ್ ಆಗುತ್ತೆ ಮಕ್ಕಳಿಗೆ. ಗೇಮ್ಸ್ ಅಂತ ಇರುತ್ತೆ, ಚಿಕ್ಕ ಮಕ್ಕಳಿಗೆ ಆಕ್ಟಿವ್ ಆಗುವಂಥ ಗೇಮ್ಸ್ ಹೇಳ್ಕೊಡೋದು, ಏನಾದರೂ ಪುಲ್ ಮಾಡೋದು. ಈಗ ಅವ್ರದ್ದೆಲ್ಲ ಅಬಿಲಿಟಿ ಸ್ಟ್ರಾಂಗ್ ಆಗಲಿ, ಫೈನ್ ಮೋಟರ್ ಸ್ಕಿಲ್ಸು ಅವೆಲ್ಲ ಸ್ಟ್ರಾಂಗ್ ಆಗಲಿ ಅಂತ ಹೇಳಿ, ಫಾರ್ ಎಕ್ಸಾಂಪಲ್ ಇನ್ನೇನೋ ವಸ್ತು ಇದೆ ಅದನ್ನು ತೊಗೊಳೋದು ಕಲಿಯೋದು. ಈಗ ಬಾಲ್ ನಾವು ಆಕಿ ಮುಂದೆ ಒಗೆಯೋದು, ಆಕಿಗೆ ಏನಾದರೂ ಆಕ್ಟಿವಿಟಿ ಏನಾದರೂ ತೋರಿಸ್ಕೊಂಡು ಹೋದರೆ ಮಕ್ಕಳಿಗೆ ಅದ್ರ ಬಗ್ಗೆ ವಿಚಾರ ಮಾಡ್ತಾರೆ, ಕಲರ್ಸ್ ನೋಟಿಸ್ ಮಾಡ್ತಾರೆ, ಇನ್ನೂ ಶಾರ್ಪ್ ಆಗ್ತಾರೆ. ಇದು ಬರೀ ಫ್ಲ್ಯಾಶ್ ಕಾರ್ಡ್ಸ್ ಯೂಸ್ ಮಾಡಿ ಅಂತಲ್ಲ ಸರ್, ಹುಟ್ಟಿದಾಗಿಂದ ನಾವು ಒಳಗೆ ಮಾತಾಡ್ಸ್ಕೊತದೇವಿ. ಮೇನ್ ಈಗ ಪೇರೆಂಟ್ಸ್ ಕೆಲವೊಬ್ರು ಅನ್ನೋದು ಕೇಳಿರ್ಬೋದು, ಸ್ಪೀಚ್ ಡಿಲೇ ಆಗಿದೆ, 3 ವರ್ಷ ಆದರೂ ಮಾತಾಡ್ತಾ ಇಲ್ಲ ಮಕ್ಕಳು, 4 ವರ್ಷ ಯಾಕೆ ಮಾತಾಡೋಂಗಿಲ್ಲ, ಟಿವಿ ಮೊಬೈಲ್ ತೋರಿಸಿ ಕುಂದಿಸ್ಬಿಡ್ತಾರೆ, ಪೇರೆಂಟ್ಸ್ ಅವ್ರದ್ರಲ್ಲೇ ಬ್ಯುಸಿ ಆಗ್ತಾರೆ. ಹಂಗೆ ಆಗಬಾರ್ದು. ಮಕ್ಕಳಿಗೆ ಹುಟ್ಟಿದಾಗಿಂದ ನಾವು ಅನ್ಕೋತೀವಿ ಮಕ್ಕಳಿಗೆ ಏನೂ ತಿಳಿಯಲ್ಲ ಅಂತವ್ರಿಗೆಲ್ಲ ತಿಳಿತಿರ್ತೈತಿ. ಆದರೆ ನಾವು ಮಾತಾಡಿದ್ರೆ ಅವ್ರು ಸ್ಪಂದನೆ ಮಾಡ್ತಾರೆ, ನಾವು ಮಾತಾಡಲೇ ಇಲ್ಲ, ಪ್ರಯತ್ನನ ಮಾಡಲಿಲ್ಲ ಅಂದ್ರೆ ಅವ್ರು ಸ್ಪಂದನೆ ಮಾಡೋದಿಲ್ಲ. ಯೂಶ್ವಲಿ ಎಲ್ಲರೂ ಹೆಂಗೆ ಮಾಡ್ತಾರೆ, ಸಣ್ಣ ಮಕ್ಕಳು ಅಂದರೆ ಅದಕ್ಕೆ ಹಾಲು ಕುಡಿಸೋದು, ಅದಕ್ಕೆ ಮಲಗಿಸೋದು, ಇಷ್ಟೇ ಅವ್ರು ನೋಡೋದು. ಹುಟ್ಟಿದಾಗಿಂದ ಒಂದು 3 ತಿಂಗಳು 5 ತಿಂಗಳು ಏನು ಮಾಡ್ತಾಳೆ, ಅದಕ್ಕೆ ಎರೆಯೋದು, ಎಣ್ಣೆ ಮಸಾಜ್ ಮಾಡೋದು, ಮಲಗಿಸೋದು, ಇಷ್ಟೇ ಫೋಕಸ್ ಮಾಡ್ತಾರೆ, ಅಷ್ಟೇ ಇಲ್ಲ. ಅವಳು ಎಲ್ಲ ಮಕ್ಕಳು ಯಾವಾಗ ಎದ್ದಿರ್ತಾವಲ್ಲ ಅವ್ಕೆ ಮಾತಾಡ್ಸ್ಕೊತ ಇರೋದು, ಏನಾದರೂ ಆ್ಯಕ್ಟಿವಿಟಿ ಮಾಡಿಸ್ಕೊತ ಇರೋದು, ಏನಾದರೂ ವಸ್ತು ತೋರಿಸ್ಕೊತ ಕಲಿಸೋದಂತೆ ಅಲ್ಲ, ಎಲ್ಲನೂ ಎಜುಕೇಷನ್ನೇ ಬರಲ್ಲ. ಬಟ್ ನಿಮ್ಮ ಮಗುನ ಆ್ಯಕ್ಟಿವ್ ಮಾಡಲಿಕ್ಕೆ ಎಷ್ಟಾಗೈತಿ ಅಷ್ಟು ನೀವು ಪ್ರಯತ್ನ ಮಾಡಬೇಕು. ಅವ್ರಿಗೆ ಹಾಗೆ ಮಾತಾಡ್ಸ್ರಿ, ನಾ ಅಜ್ಜ, ನಾ ಅಜ್ಜಿ, ನಾ ಅಮ್ಮ, ನಾ ಅಪ್ಪ ಅಂತ ಹೇಳ್ಕೊತ ಹೋಗ್ರಿ, ಸ್ಮೈಲ್ ಮಾಡಿಸ್ರಿ. ಮಗು ಸ್ಪಂದನೆ, ಈಗ ನಾವು ಫಾರ್ ಎಕ್ಸಾಂಪಲ್ ಈಗ ನನಗೆ ಜೋರು ಮಾಡಿದೆ ಅಂದ್ರೆ ಆಕೆ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ, ಆಕಿನ ಸ್ಪಂದನೆ ಹಂಗೈತಿ. ನಾ ಈಗ ಸಿಟ್ಟಾಗಿದ್ದೆ ಅಂದ್ರೆ ಆಕೆ ಗೊತ್ತಾಗ್ಬಿಡ್ತೈತೆ, ಆಕೆ ಸೈಲೆಂಟ್ ಆಗಿಬಿಡ್ತಾಳೆ. ನಾ ನಗಾಕತ್ತೆ ಅಂದ್ರೆ ಆಕಿನೂ ನಗ್ತಾಳೆ. ಅಂದ್ರೆ ಆಕಿನ ನಾನು ನೋಡಿ ಕಲಿತಾ ಇದ್ದಾಳೆ. ಫಸ್ಟ್ ನಾವು ಪೇರೆಂಟ್ಸ್ ಪಾಸಿಟಿವ್ ಇರಬೇಕು, ಅಂದ್ರೆ ಮನಿ ಎನ್ವೈರ್ಮೆಂಟ್ ಪಾಸಿಟಿವ್ ಆಗ್ತೈತಿ, ನಾವು ಆಕಿಗೆ ಪಾಸಿಟಿವಿಟಿ ಕೊಡಾತೀವಿ. ಸೊ ಅದರಿಂದ ಆಕಿನೂ ಸೇಮ್ ನಾವು ಹೆಂಗೆ ಮಾಡ್ಕೊಂತ ಬಂದೀವಿ ಹಂಗಾಗಿ ಕಲ್ಕೊಂತ ಬಂದಾಡ್ರಿ. ಈಗ ಸರ್ಟಿಫಿಕೇಟ್ ಜೊತೆಗೆ ಮತ್ತೇನು ಕೊಟ್ಟಿದ್ದಾರೆ? ಮೆಡಲ್ ಸರ್ಟಿಫಿಕೇಟ್ಸ್ ಈಗ ಮತ್ತೆ ಬೇರೆ ಕಾಂಪಿಟೇಷನ್ಗಳು ಇರುತ್ತಾ ಇನ್ನು ಮುಂದೆ? ಮುಂದೆ ಪ್ಲಾನಿಂಗ್ ಇದೆ ಸರ್. ಈಗ ನಾನು ಈಗ ಮ್ಯಾಥ್ಸ್ ಹೇಳ್ಕೊಡ್ತೀನಿ, ಅಡಿಷನು ಸಬ್ಟ್ರಾಕ್ಷನು ಅದನ್ನು ಚಾಲೂ ಮಾಡಿದ್ದೀನಿ. ಇನ್ನು 3 ತಿಂಗಳೊಳಗೆ ಆಕೆಗೆ ಅಡಿಷನು ಸಬ್ಟ್ರಾಕ್ಷನು ಮಲ್ಟಿಪ್ಲಿಕೇಶನ್ನು ಹೇಳ್ಕೊಟ್ಟು ಮುಂದೆ ಅದನ್ನು ಒಂದು ರೆಕಾರ್ಡ್ ಮಾಡುವಂಥ ಪ್ಲ್ಯಾನ್ ಇದೆ. ಮತ್ತು ಬರೀ ರೆಕಾರ್ಡ್ ಪರ್ಪಸ್ ಅಂತಲ್ಲ, ನಾವು ಮುಂದೆ ಕಲಿಕೆಗೆ ಆಕೆಗೆ ಯೂಸ್ ಆಗಲಿ. ಈಗ
ಹುಟ್ಟಿದ ಕೂಸಿಂದ ಹಿಡಿದು 3-4 ವರ್ಷ ಮಟ್ಟ ಎಳಿ ಬ್ರೈನ್ ಅಂತಾರೆ, ಭಾಳ ಶಾರ್ಪ್ ಇರ್ತೈತಿ. ನ್ಯೂರಾನ್ ಕನೆಕ್ಷನ್ಸ್ ಎಲ್ಲ ಆಗ್ತಿರ್ತಾವೆ ಬ್ರೈನ್ ಒಳಗೆ. ನ್ಯೂರಾನ್ ಕನೆಕ್ಷನ್ ಆಗುವಾಗ ನಾವು ಇಂಥವೆಲ್ಲ ಆಕ್ಟಿವಿಟೀಸು, ಚಲೋ ಥಿಂಗ್ಸು, ಪಾಸಿಟಿವ್ ಎನ್ವೈರ್ಮೆಂಟ್ ಕೊಡ್ಕೊಂತ ಹೋದ್ವಿ ಅಂದ್ರೆ ಮಕ್ಳು ಅವು ಕಲ್ಕೊಂತ ಹೋಗ್ತಾವೆ. ಅದ ನಾವು ಈಗ ಮೊಬೈಲ್ ತೋರಿಸ್ಕೊಂತ ಹೋದ್ವಿ ಅಂದ್ರೆ ಅದು ಮೊಬೈಲ್ ಅಡಿಕ್ಟ್ ಆಗೋಂತ ಹೋಗ್ತಾವ. ಆಮೇಲೆ ಮೊಬೈಲ್ ಇಲ್ಲ ಅಂದ್ರೆ ಊಟ ಮಾಡಲ್ಲ, ಮೊಬೈಲ್ ಇಲ್ಲ ಅಂದ್ರೆ ಏನೂ ಮಾಡಲ್ಲ. ಸೊ ಯಾರ ಜನ ಬಂದರೂ ಸೋಷಲ್ ಆಗೋದಿಲ್ಲ, ಮೊಬೈಲ್ ನೋಡ್ಕೊಂಡು ಕುಂತ್ಬಿಡ್ತಾರೆ. ಸೊ ಹಂಗೆ ಆಗಬಾರ್ದು. ನಾವು ಮಾತಾಡ್ಸ್ಕೊತ ಇರಬೇಕು, ಆ್ಯಕ್ಟಿವಿಟಿ ಮಾಡಿಸ್ಕೊತ, ಏನಾದರೂ ಆ್ಯಕ್ಟಿವಿಟಿ ಅಂದರೆ ಇದೆ ಅಲ್ಲ. ಈಗ ಫಾರ್ ಎಕ್ಸಾಂಪಲ್ ಕಿಚನಲ್ಲಿ ಅವಳ ತಾಯಿ ಏನಾದರೂ ಮಾಡಾಕತ್ರೆ ಅಲ್ಲೇ ಇನ್ಕ್ಲೂಡ್ ಮಾಡೋದು, ಅಲ್ಲೇ ಕುಂದಿರ್ಸ್ಕೊಳ್ಳೋದು, ಅಲ್ಲೇ ಮಾತಾಡೋದು. ಫಾದರ್ ಹಾಲಲ್ಲಿ ಇದ್ದರೆ ಅಲ್ಲೇ ಅವರು ಮಾತಾಡಿಸ್ತಾ ಇರೋದು. ನಾವು ನಮ್ಮ ಮೊಬೈಲ್ ಒಳಗೆ ಕುಂತ್ರೆ ಅವರು ಇನ್ನೊಂದು ಮೊಬೈಲ್ ಹಿಡ್ಕೊಂಡು ಅದ್ರಾಗ ಕುಂತ್ಬಿಡ್ತಾರೆ. ಬಟ್ ಆ್ಯಕ್ಚುಲಿ ಆ್ಯಕ್ಟಿವಿಟಿ ಬೇಕು ಮಕ್ಕಳಿಗೆ ಅಂದರೆ ಬೇರೆ ಮಕ್ಕಳ ಜೊತೆ ಬಿಡಬೇಕು, ಸೋಷಲ್ ಇರಬೇಕು. ಮನೆಗೆ ಮಂದಿ ಬಂದರೆ ಅವ್ರ ಜೊತೆ ಮಕ್ಕಳನ್ನ ಬಿಡಬೇಕು, ಮೊಬೈಲ್ ಕೊಟ್ಟು ಕುಂದಿರಿಸ್ಬಾರ್ದು. ಆಮೇಲೆ ಏನಾದರೂ ಹೇಳ್ಕೊತ ಇರಬೇಕು, ಕಲಿಸ್ಕೊತ ಇರಬೇಕು. ಮಕ್ಳು ಏನರ ನಮ್ಗೆ ಕ್ವಶನ್ ಮಾಡಿದಾಗ ಅವ್ರಿಗೆ ನಾವು ಪ್ರಾಪರ್ ಕರೆಕ್ಟ್ ಆನ್ಸರ್ ಕೊಡಬೇಕು. ಇದೆಲ್ಲ ಮಾಡೋದ್ರಿಂದ ಮಕ್ಕಳು ಆ್ಯಕ್ಟಿವ್ ಆಗ್ತಾರೆ, ಶಾರ್ಪ್ ಆಗ್ತಾರೆ, ಸ್ಪೀಚ್ ಡಿಲೇ ಆಗೋದಿಲ್ಲ. ಎಲ್ಲ ಅವ್ರ ಬೆಳವಣಿಗೆ ಮೈಲ್ ಸ್ಟೋನ್ಸ್ ಏನಿರ್ತಾವಲ್ಲ ಅವೆಲ್ಲ ಕರೆಕ್ಟ್ ಇರ್ತಾವೆ. ಕತ್ತಿ ಆರಂಭಿಸಿ ಅಂತ ಹೇಳಿ ಕಟ್ಟಿ ಕತ್ತಿ ಈ ಸರ್ವೆ ಆಗಿದ್ದು ಯಾವ ಮಂತಲ್ಲಿ, ಯಾವ ಡೇಟಿಗೆ? ಸರ್ ನಾವು ಅಪ್ಲೈ ಮಾಡಿದ್ದು 9th ಮಂತಿಗೆ, 9 ಮಂತ್ಸ್ ಇದ್ದಾಗ ಅಪ್ಲೈ ಮಾಡಿದ್ದು. ಡೇಟ್ ಡೇಟ್ ಇದು November 26th ನಾವು ಅಪ್ಲೈ ಮಾಡಿದ್ದು. ಅವಾಗ 9 ಮಂತ್ಸ್ ಇತ್ತು. ಸೊ ಅದೆಲ್ಲ ಪ್ರೊಸೆಸ್ ಆಗಲಿಕ್ಕೆ ನಮಗೆ 1.5 ಮಂತ್ಸ್ ಹಿಡಿತು. January 1st ವೀಕ್ನಲ್ಲಿ ಈಗಿನ ಸರ್ಟಿಫಿಕೇಟ್ಸ್ ನಮಗೆ ರಿಸೀವ್ ಆಯಿತು. ಸರ್ಟಿಫಿಕೇಟ್ ಮೆಡಲ್ ಎಲ್ಲ ಕನ್ಫರ್ಮೇಷನ್ ಆದಮೇಲೆ ನೋಬೆಲ್ ವರ್ಲ್ಡ್ ರೆಕಾರ್ಡ್. ಅದು ಎಲ್ಲಿದೆ? ಹೆಡ್ ಕ್ವಾರ್ಟರ್ ಎಲ್ಲ ಹೆಡ್ ಕ್ವಾರ್ಟರ್ಸ್ ಅದ್ರ ಲಕ್ನೋಲ್ಲಿ ಐತ್ರಿ. 400 ಕಂಟ್ರೀಸ್ ಒಳಗೆ ಅದು ರಿಜಿಸ್ಟರ್ಡ್ ಐತಿ. ಫುಲ್ ಇದು ಆನ್ಲೈನ್ ಪ್ರೋಸೆಸ್? ಹಾಂ, ಆನ್ಲೈನ್ ಪ್ರೋಸೆಸ್. ಅವರು ನೇರವಾಗಿ ಬಂದು ಅಥವಾ ಈ ರೀತಿ ಆಪ್ಷನ್ ಇರ್ತೈತಿ ಸರ್. ನಮಗೆ 2 ಆಪ್ಷನ್ ಇರ್ತಾವೆ. ನೇರವಾಗಿ ಅವರೇ ಬರಬೇಕು, ಅದು ಒಂದು ಆಪ್ಷನ್ ಇರ್ತೈತಿ. ಅಥವಾ ನಾವು ವಿಡಿಯೋ ಅವ್ರು ಹೆಂಗೆ ಹೇಳ್ತಾರಲ್ಲ ಆ ಮುಖಾಂತರ ನಾವು ವಿಡಿಯೋ ಗೈಡ್ಲೈನ್ಸ್ ಕೊಟ್ಟಿರ್ತಾರೆ, ಆ ಮುಖಾಂತರ ನಾವು ಲೈವ್ ವಿಡಿಯೋ ಮಾಡಿಯಾರ ಕಳಿಸ್ಬೋದು. 2 ಆಪ್ಷನ್ ಇತ್ತು. ಬಟ್ ನಾವು ಎದಕ್ಕೆ ನೇರವಾಗಿ ಅವ್ರಿಗೆ ಕರೀಲಿಲ್ಲ ಅಂದ್ರೆ ಮಗು ಇದೆ, ಯಾರ ಮುಂದೆ ನಿಂತರೆ ಮಾಡೋದು ಡೌಟ್. ಅದೇ ನಾವು ನಮ್ಮ ಹಿಂದ್ಗಡೆ ವಿಡಿಯೋ ಇಟ್ಕೊಂಡು, ನನ್ನ ಬೆನ್ನಿಗೆ ವಿಡಿಯೋ ಇಟ್ಕೊಂಡು ಆಕಿನ ನನ್ನ ಮುಂದೆ ಕುಂದಿಸ್ಕೊಂಡು ಗುರ್ತು ಹಿಡಿಯುವಾಗ ಅವ್ರು ಹೇಳೋ ಪ್ರಕಾರ ನಾವು ವಿಡಿಯೋ ಮಾಡಿದ್ರೆ ಈಕಿಗೆ ಗೊತ್ತಾಗ್ಲಾರ್ದಂಗೆ ಕೋಆಪ್ರೇಟ್ ಮಾಡ್ತಾಳೆ. ಮನ್ಯಾಗ ನಾರ್ಮಲಿ ನಾನು ಮಾಡ್ಸಾತೀನಿ ಅಂತೇಳಿ ಮಾಡ್ತಾಳೆ. ಸ್ವಲ್ಪ 2-3 ವರ್ಷದ ಮಕ್ಕಳು ತಿಳುವಳಿಕೆ ಇರ್ತಿತ್ತು, ಸುಮ್ಮನೆ ಇರ್ತಾರೆ ವಿಡಿಯೋ ಫೋಟೋ ಅಂದರೆ. ಬಟ್ ಇದು 9 ತಿಂಗಳ ಮಗು, ವಿಡಿಯೋ ಫೋಟೋ ಅಂದರೆ ಸುಮ್ಮನೆ ಇರ್ಲಿಕ್ಕಿಲ್ಲ. ಸೊ ಅದ್ರ ಸಂಬಂಧ ನಾವು ಅವ್ರಿಗೆ ಕರ್ಸೋದು ಬೇಡ ಅಂಥೇಳಿ ಅವ್ರ ಗೈಡ್ಲೈನ್ಸ್ ಪ್ರಕಾರ ನಾವು ಮಾಡಿ ಲೈವ್ ಅವರಿಗೆಲ್ಲ ಕೊಟ್ಟಿದ್ವಿ ಡೀಟೇಲ್ಸ್. ಅವ್ರು ಹೆಂಗೆ ಹೇಳ್ತಾರೆ ಕ್ರೈಟೀರಿಯಾ ಹಂಗೆ. ಎಷ್ಟು ಟೈಮಿಂಗ್ ಆಗಿದೆ ಟೋಟಲ್? 400 ಸರ್ ಒಂದೊಂದು ವಿಡಿಯೋ 2 ನಿಮಿಷ 3 ನಿಮಿಷ ಹಿಂಗೆ ನಮಗೆ 15 ವಿಡಿಯೋ ಆಗಿದಾವೆ ಸರ್. ಅಂದರೆ 24 ಈಗ ಹೇಳಿದ್ವಲ್ಲ, ಫ್ರೂಟ್ಸಿಂದು ಒಂದು ವಿಡಿಯೋ, ವೆಜಿಟೇಬಲ್ಸಿಂದು ಒಂದು ವಿಡಿಯೋ 24. ಆಮೇಲೆ ಫ್ಲ್ಯಾಗಿಂದು 48 ಫ್ಲ್ಯಾಗ್ ಇದಲ್ಲ ಸರ್, 48 ಫ್ಲ್ಯಾಗ್ ಇದಾವಲ್ಲ, ಅದು 48 ಫ್ಲ್ಯಾಗ್ನ 2 ವಿಡಿಯೋ, 24 ವಿಡಿಯೋ. ಸೊ ಹಿಂಗೆ 24 ಐಟಮ್ಸಿಂದು ಒಂದೊಂದು ವಿಡಿಯೋ, ಒಂದೊಂದು ಟಾಪಿಕ್ಕಿಂದು ಒಂದೊಂದು ವಿಡಿಯೋ ಮಾಡಿದ್ದೀವಿ. ಟೈಮ್ ಲಿಮಿಟ್ಸ್ ಏನಿರಲಿಲ್ಲ ಸರ್ ಅವರು ಹೇಳಿದ್ರು ನಮಗೆ ಯಾವುದು 6 ಮಿನಿಟ್ಸ್ ಎಕ್ಸೀಡ್ ಆಗಬಾರ್ದು ಅಂತ ಹೇಳಿ. 6 ಮಿನಿಟ್ಸ್ ಮೇಲೆ ಆಗಬಾರ್ದು, 6 ಮಿನಿಟ್ಸ್ ಒಳಗಡೆ ಆಕಿ ಒಂದೊಂದು ಟಾಪಿಕ್ ಗುರ್ತು ಹಿಡಿಬೇಕು ಅಂತ. ಈಕಿ 3 ಮಿನಿಟ್ಸು 4 ಮಿನಿಟ್ಸ್ ಒಳಗೆ ನಮ್ಮದು ಕಂಪ್ಲೀಟ್ ಆಯಿತು. ಅಲ್ಲ, ಇವಾಗ ಏನಿರುತ್ತೆ ಅಂತಂದರೆ, ಇವಾಗ 300 ಅಂತಂದರೆ ಒಂದು ಟೈಮ್ ಪೀರಿಯಡಲ್ಲೇ ಆಗಿರಬೇಕು. ಸರ್ ಹೆಂಗಿರುತ್ತೆ ಅಂದರೆ ಆಟರ್ ಸ್ಟ್ರೆಚ್ 422 ಆಗಲ್ಲ, ಬೇಬಿಗೆ ಬೋರ್ ಆಗಿಬಿಡುತ್ತೆ. ಈಗ ನಾವೇ 300-400 ಕಾರ್ಡ್ಸ್ ತೋರ್ಸಾಕತ್ರೆ ಒಂದು 10 ನಾವು ನೋಡ್ತೀವಿ, 20 ನಾವು ನೋಡ್ತೀವಿ, ಭಾಳ ಅಂದ್ರೆ 30 ನಾವು ನೋಡ್ತೀವಿ, ಆಮೇಲೆ ಬ್ಯಾಸರ ಮಾಡ್ಕೊಂಡು ಇಟ್ಬಿಡ್ತೀವಿ. ಸೊ ಇದು ಬೇಬಿ 9 ಮಂತ್ಸ್ ಬೇಬಿ. ಸೊ ಹೆಂಗಿರ್ತೈತಿ ಅವ್ರಿಗೂ ಅದು ಗೊತ್ತು, ಅದು ಕ್ರೈಟೀರಿಯಾ ಏಜ್ ಪ್ರಕಾರ ಕ್ರೈಟೀರಿಯಾ ಇರ್ತೈತಿ ಸರ್. ವರ್ಲ್ಡ್ ರೆಕಾರ್ಡ್ ಅಂದರೆ ಅವ್ರಿಗೂ ಬೇಬಿದೆಲ್ಲ ಅಂಡರ್ಸ್ಟ್ಯಾಂಡ್ ಆಗಿರುತ್ತೆ. ಬಿಕಾಸ್ ವರ್ಲ್ಡ್ ರೆಕಾರ್ಡ್ ನಮ್ದು ಒಂದೇ ಅಲ್ಲಲ್ಲ, ಭಾಳ ಏಜ್ ಲಿಮಿಟ್ ಇರಲ್ಲ. ಒಬ್ರೊಬ್ರು 3-4 ತಿಂಗಳು ಮಗುದೇ ಮಾಡ್ತಿರ್ತಾರೆ. ಈಗ ಒಂದು ಬೆಂಗಳೂರಲ್ಲಿ 4 ತಿಂಗಳ ಮಗುಂದು ಮಾಡಿದ್ದಾರೆ, 120 ಕಾರ್ಡ್ಸ್. 4-5 ತಿಂಗಳ ಮಗು ಮಾಡಿದ್ದಾರೆ, 120 ಕಾರ್ಡ್ಸ್. ಅವ್ರು ಏನು ಮಾಡಿದ್ರು, 10 ಕಾರ್ಡಿಂದು ಒಂದು 6 ವಿಡಿಯೋಸು, 7 ವಿಡಿಯೋಸು, 8 ವಿಡಿಯೋಸು ಹಿಂಗೆ ಮಾಡಿದ್ದಾರೆ. ಸೊ ಅವ್ರು ಕ್ರೈಟೀರಿಯಾ ಕೊಟ್ಟಿರ್ತಾರೆ. ಇವತ್ತು ಒಂದೇ ದಿನದಲ್ಲಿ ಎಲ್ಲ ವಿಡಿಯೋ ಅಲ್ಲ ಸರ್. ಈಗ ಇವತ್ತು 2 ವಿಡಿಯೋ ಮಾಡಿದ್ವಿ, ಮಾರ್ನಿಂಗ್ ಒಂದು ಸಂಜೆಗೆ ಒಂದು, ಮತ್ತು ನಾಳೆ ಮಾರ್ನಿಂಗ್ ಒಂದು ಸಂಜೆಗೆ ಒಂದು. ಬೇಬಿ ಮೂಡ್ ಪ್ರಕಾರ ಅವಳು ನಿದ್ದೆ ಮಾಡಲಿಲ್ದಾಗ, ಅವಳು ಆ್ಯಕ್ಟಿವ್ ಇರುವಾಗ. ಈಗ ನಿದ್ದೆ ಒಳಗೆ ನೀವು ಈಗ ಬಂದು ಕಾರ್ಡ್ಸ್ ಕೇಳಿದ್ರಿ ಅಂದ್ರೆ ಅವ್ರು ಗುರ್ತು ಹಿಡಿಯೋಂಗಿಲ್ಲ. ಬಿಕಾಸ್ ದೊಡ್ಡವ್ರಿಗಂದ್ರೆ ಸಿಚುವೇಶನ್ ಅಂಡರ್ಸ್ಟ್ಯಾಂಡ್ ಆಗ್ತೈತಿ, ಇವ್ರು ಬಂದಾರ ನಾವು ಮಾಡಿ ತೋರಿಸ್ಬೇಕು ಅಂತ. ಬಟ್ ಬೇಬಿಗೆ ಹಂಗಿರಲ್ಲ. ಅವ್ರ ಪ್ರಕಾರ ನಾವು ಹೋದರೆ ಅವ್ರಿಗೆ ನಾವು ಕಲಿಸ್ಬೋದು. ನಾವು ಫೋರ್ಸಿಬ್ಲಿ ಏನಾರ ಮಾಡಿದ್ರೆ ಮಕ್ಕಳು ಹಠಮಾರಿ ಆಗ್ತಾರೆ.
ಈಗ ಲ್ಯಾಂಗ್ವೇಜ್ ಯಾವ್ದು ಬಳಸ್ತಾ ಇದ್ದೀರಾ? ನಾನೀಗ ಫ್ರೂಟ್ಸ್ ಇಂಗ್ಲೀಷಲ್ಲೇ ಹೇಳ್ತಾ ಇದ್ದೀನಿ English. ಸರ್. ನಾವು ಮಾತಾಡೋದು ಮನೆಯೊಳಗೆ ಕನ್ನಡನೇ ಮಾತಾಡೋದು, ಅವ್ರ ಜೊತೆನೂ ಕನ್ನಡ ಕಮ್ಯುನಿಕೇಷನ್ ಐತಿ. ಬಟ್ ಈಗ ಫ್ರೂಟ್ಸ್ ಹೇಳ್ಕೊಡೋ ಮುಂದೆ ಇದು ಆ್ಯಪಲು, ಇದು ಆರೆಂಜು, ಅದೆಲ್ಲ ಇಂಗ್ಲೀಷಲ್ಲೇ ಹೇಳ್ತಿರ್ತೀವಿ. ಆ್ಯಂಡ್ ಕನ್ನಡನೂ ನಡು ನಾನು ಮಿಕ್ಸ್ ಮಾಡ್ತಾ ಇರ್ತೀನಿ. ಎರಡೂ ಕೋಆಪ್ರೇಟ್ ಮಾಡ್ತಾಳೆ, ಕನ್ನಡ ಇಂಗ್ಲೀಷ್ ಎರಡೂ ತಿಳಿತೀವಿ. ಒಂದೊಂದ್ಸತ ಬನಾನಾ ಅಂತೀನಿ, ಒಂದೊಂದ್ಸತ ಬಾಳೆಹಣ್ಣು ಅಂತೀನಿ, ಎರಡೂ ಆಕೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊತಾಳೆ.